Hi students, welcome back to our Kannada class. Today I am going to teach a new lesson for you. Lesson number 3, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಮಕ್ಕಳೇ, ಈಗಿನ ತರಗತಿಯಲ್ಲಿ ನಾವು ಗದ್ಯ 3 ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಪಾಠಕ್ಕೆ ಮುಂಚಿತವಾಗಿ ಮೈಂಡ್ ಮ್ಯಾಪನ್ನು ನೋಡೋಣ. ಮೈಂಡ್ ಮ್ಯಾಪ್ ಅಂದರೆ ಈ ಪಾಠದಲ್ಲಿ ಬರುವಂತಹ ಸನ್ನಿವೇಶಗಳು, ಪಾತ್ರಧಾರಿಗಳು ಆಗಿರುತ್ತದೆ. ಮಕ್ಕಳೇ, ಈಗಾಗಲೇ ನಾನು ಬೋರ್ಡ್ ಮೇಲೆ ರಚಿಸಿದ್ದೀನಿ, ಗಮನಿಸಿ. ಸರ್ ಎಂ ವಿಶ್ವೇಶ್ವರಯ್ಯ ಪಾಠದ ಹೆಸರನ್ನು ಬರೆದುಕೊಂಡಿದ್ದೀನಿ. ಇವರ ಬಗ್ಗೆನೇ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋದು. ಮಕ್ಕಳೇ, ನೋಡೋಣ. ಇವರ ಬಾಲ್ಯ ಜೀವನ, ಚೈಲ್ಡ್ಹುಡ್ ಲೈಫನ್ನು ಕಾಣಬಹುದು. ಅದೇ ರೀತಿ ಕುಟುಂಬ, ವ್ಯಾಸಂಗ, ಸಾಧನೆಗಳು, ಪ್ರಶಸ್ತಿಗಳು, ಅದೇ ರೀತಿ ಇವರು ಮರಣ ಎಷ್ಟರಲ್ಲಿ ಹೊಂದ್ತಾರೆ ಅಂಥೇಳಿ ನಾವು ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳಬಹುದು. ಮಕ್ಕಳೇ, ಇದು ಈ ಪಾಠದ ಮೈಂಡ್ ಮ್ಯಾಪ್ ಆಗಿದೆ. ಮಕ್ಕಳೇ, ಈಗಾಗಲೇ ನಾವು ಆನ್ಲೈನ್ ತರಗತಿಗಳಲ್ಲಿ ಗದ್ಯ 3 ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ ನಾವು ಈ ಮೈಂಡ್ ಮ್ಯಾಪ್ನ ಆಧರಿಸಿ ಈ ಪಾಠವನ್ನು ಪುನರಾವರ್ತನೆ, ರೀಕ್ಯಾಪನ್ನು ಮಾಡೋಣ. ಮಕ್ಕಳೇ, ಸರ್ ಎಂ ವಿಶ್ವೇಶ್ವರಯ್ಯ ಇವರ ಬಾಲ್ಯ ಜೀವನ. ಬಾಲ್ಯದಲ್ಲಿ ಇವರನ್ನು ವಿಶು ಅಂತ ಕರೀತಾ ಇರ್ತಾರೆ. ಇವರು ಮುದ್ದೇನಹಳ್ಳಿಯ ಹುಡುಗ. ಈ ಮುದ್ದೇನಹಳ್ಳಿನಲ್ಲಿ ಯಾವುದೇ ಶಾಲೆ ಇರೋದಿಲ್ಲ. ಮಕ್ಕಳೇ, ಹಾಗಾಗಿ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ತಮ್ಮ ನಿವಾಸವನ್ನು ಚಿಕ್ಕಬಳ್ಳಾಪುರಕ್ಕೆ ಬದಲಾಯಿಸಿಕೊಳ್ತಾರೆ. ಏಕೆ ಅಂದರೆ ಈ ವಿಶು ವಿದ್ಯಾಭ್ಯಾಸ ಮಾಡಿಲ್ಲ ಅಂಥೇಳಿ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ನಿವಾಸವನ್ನು ಬದಲಾಯಿಸಿಕೊಳ್ತಾರೆ. ಮಕ್ಕಳೇ, ಅಲ್ಲಿ ಮಾಧ್ಯಮಿಕ ಶಾಲೆಯನ್ನು ಸೇರ್ತಾನೆ ವಿಶು. ಮಾಧ್ಯಮಿಕ ಶಾಲೆ ಸೇರಿ ಅಲ್ಲೇ ಪ್ರೌಢಶಾಲೆಯ ವ್ಯಾಸಂಗವನ್ನು ಸಹ ಮುಂದುವರಿಸ್ತಾನೆ. ಆ ಸಮಯದಲ್ಲಿ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ಯಾತ್ರೆಗೆ ಹೋಗಿರ್ತಾರೆ. ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅಕಾಲಿಕವಾಗಿ ಮರಣ ಹೊಂದಿಬಿಡ್ತಾರೆ. ಮಕ್ಕಳೇ, ಆನಂತರ ಕುಟುಂಬದ ಪೂರ್ಣ ಜವಾಬ್ದಾರಿ ವಿಶುವಿನ ಮೇಲೆ ಬೀಳುತ್ತೆ. ಅವರ ಕುಟುಂಬದಲ್ಲಿ ತಾಯಿ, ತಂಗಿ, ತಮ್ಮಂದಿರು ಇರ್ತಾರೆ. ವಿಶು ಧೈರ್ಯಶಾಲಿ. ವಿಶು ಓದು ಮತ್ತು ಮನೆ ಇವೆರಡನ್ನು ನಿರ್ವಹಿಸುವ ಪಣವನ್ನು ತೊಡ್ತಾನೆ. ನೆಕ್ಸ್ಟು ಮೆಟ್ರಿಕ್ಯುಲೇಷನ್ ತರಗತಿ, ಹೈಸ್ಕೂಲ್ 10th ಹೋಗಬೇಕಾಗುತ್ತೆ. ಅದಕ್ಕೆ ವಿಶು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿನಲ್ಲಿ ಇವರ ಸೋದರ ಮಾವ ಎಚ್ ರಾಮಯ್ಯನವರು ವಾಸವಾಗಿರ್ತಾರೆ. ಇವ್ರದ್ದು ಸಹ ಬಡ ಕುಟುಂಬ. ಆದ್ರೂ ಎಚ್ ರಾಮಯ್ಯನವರು ವಿಶುವಿನ ಮೇಲೆ ಕನುಕರಣೆ ತೋರಿಸಿ ನಮ್ಮನೆಯಲ್ಲಿ ಇದ್ದು ನೀನು ಓದನ್ನು ಮುಗಿಸು ಅಂತ ಹೇಳ್ತಾರೆ. ಅದೇ ರೀತಿ ವಿಶು ಅವರ ಮನೆಯಲ್ಲಿ ಇದ್ದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರ್ತಾನೆ. ಅದೇ ರೀತಿ ಇವನು ಮನೆ ಪಾಠ ಹೇಳಿಕೊಟ್ಟು ಅದರಲ್ಲಿ ಬಂದಂತಹ ಹಣವನ್ನು ತನ್ನ ತಾಯಿಗೂ ಒಂದಿಷ್ಟು ಹಣವನ್ನು ಕಳಿಸ್ತಾ ಇರ್ತಾನೆ. ಇನ್ನೇನು ಫೈನಲ್ ಎಕ್ಸಾಮ್, 10th ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಫೀಸ್ ಕಟ್ಟಬೇಕು, ಇವನ ಹತ್ರ ಹಣ ಇರೋದಿಲ್ಲ. ಮಕ್ಕಳೇ, ಹಾಗಾಗಿ 55 ಕಿಲೋಮೀಟರ್ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ನಡೆದುಕೊಂಡೇ ಹೋಗ್ತಾನೆ. ಆಗ ತಾಯಿ ವೆಂಕಟಲಕ್ಷ್ಮಮ್ಮನವರು ಮಗ ಬಂದಿದ್ದಾನೆ ಅಂಥೇಳಿ ಆರೈಕೆ ಮಾಡಿ, ಮಗ ಪರೀಕ್ಷಾ ಶುಲ್ಕಕ್ಕೋಸ್ಕರ ಬಂದಿರುವನಂತ ತಿಳಿದು ಅವರ ಮನೆಯಲ್ಲಿದ್ದಂತಹ ಪಾತ್ರೆ ಸಾಮಾನುಗಳನ್ನು ಒಬ್ಬ ವ್ಯಾಪಾರಿಯನ ಬಳಿ ಅಡವಿಟ್ಟು 12 ರೂಪಾಯಿಯನ್ನು ಪಡೆದುಕೊಳ್ತಾರೆ. ಮಕ್ಕಳೇ, ಈ 12 ರೂಪಾಯಿ ವಿಶುವಿಗೆ ಕೊಡ್ತಾಳೆ ವೆಂಕಟಲಕ್ಷ್ಮಮ್ಮನವರು. ಆಗ ವಿಶು ತುಂಬ ಸಂತೋಷದಿಂದ ಅವತ್ತು ನಿದ್ದೆ ಹೋಗ್ತಾನೆ. ಮುಂದೆ ಬೆಳಗ್ಗೆ ಎದ್ದು ಯಥಾ ಪ್ರಕಾರವಾಗಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ 55 ಕಿಲೋಮೀಟರ್ ಯಥಾ ಪ್ರಕಾರವಾಗಿ ನಡೆದುಕೊಂಡು ಬರ್ತಾನೆ. ಇನ್ನೇನು ಬಂದ ತಕ್ಷಣವೇ ಅಲ್ಲಿ ಫೀಸ್ ಕಲೆಕ್ಟ್ ಮಾಡುವಂತಹ ಗುಮಾಸ ಕ್ಲರ್ಕ್ ಫೀಸನ್ನು ಕಟ್ಸ್ಕೊಳೋದಿಲ್ಲ. ಯಾಕಂತಂದರೆ ಟೈಮ್ ಮೀರೋಗಿರುತ್ತೆ. ಹಾಗಾಗಿ ಗುಮಾಸ್ತ ಈತನ ಪರೀಕ್ಷಾ ಶುಲ್ಕ ಕಟ್ಸ್ಕೊಳೋದಿಲ್ಲ. ಈ ವಿಶು ಮೇಲಧಿಕಾರಿಗಳಲ್ಲಿ ವಾಸ್ತವಾಂಶವನ್ನು ನಿವೇದಿಸಿಕೊಂಡು ಅವರ ಶಿಫಾರಸ್ಸಿನಿಂದ ಎಕ್ಸಾಮ್ ಫೀಸನ್ನು ಕಟ್ತಾನೆ. ಆ ಎಕ್ಸಾಮ್ ಫೀಸ್ ಕಟ್ಟಿ ಆ ಎಕ್ಸಾಮನ್ನು ಬರೀತಾನೆ. ಆಗ ಮೈಸೂರು ಸಂಸ್ಥಾನದಲ್ಲಿಯೇ
ಮೊಟ್ಟ ಮೊದಲಾಗಿ ಇವನು ಪಾಸಾಗ್ತಾನೆ. ಮುಂದೆ ಸೆಂಟ್ರಲ್ ಕಾಲೇಜ್ನಲ್ಲಿ ಸೇರಿಕೊಳ್ತಾನೆ. ಅದೇ ರೀತಿ ಇಂಜಿನಿಯರಿಂಗ್ ಅಭ್ಯಾಸಕ್ಕೆ ಪುಣೆಗೆ ಹೋಗ್ತಾನೆ. ಪುಣೆಯಲ್ಲಿ ಇಂಜಿನಿಯರಿಂಗ್ ಅಭ್ಯಾಸವನ್ನು ಮಾಡ್ತಾನೆ. ಅಲ್ಲಿ ಎಕ್ಸಾಮ್ ಬರೆದು ಇಡೀ ಮುಂಬೈ ಪ್ರಾಂತ್ಯಕ್ಕೆ ಮೊದಲಿಗನಾಗಿ ಬರ್ತಾನೆ, ಉತ್ತೀರ್ಣನಾಗ್ತಾನೆ. ತದನಂತರ ವಿಶು ಇಂಜಿನಿಯರ್ ಆಗ್ತಾನೆ ಮಕ್ಕಳೇ. ಒಂದು ದಿನ ಕೃಷ್ಣಗಿರಿ ರಾಘವೇಂದ್ರ ರಾಯರು ಚಿಕ್ಕಪೇಟೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ಒಂದು ಕುದುರೆ ಗಾಡಿ ಬಂದು ಅವರ ಹತ್ರ ನಿಲ್ಲುತ್ತೆ. ವಿದೇಶಿ ಉಡುಪು, ಮೈಸೂರು ಪೇಟ, ಒಳಪು ಕಣ್ಣಿನ ಮಹಾನುಭಾವ ಆ ಕುದುರೆಯ ಗಾಡಿಯಿಂದ ಇಳಿದು ನಮ್ರತೆಯಿಂದ ಕೈ ಜೋಡಿಸಿ ನಮಸ್ಕರಿಸಿ, ನಮಸ್ತೆ ಮೇಷ್ಟ್ರೇ, ನನ್ನ ನೆನಪಿದೆಯೇ? ನಾನು ಚಿಕ್ಕಬಳ್ಳಾಪುರ ಶಾಲೆಯಲ್ಲಿ ಓದುತ್ತಿರುವ ನಿಮ್ಮ ಶಿಷ್ಯ ವಿಶು ಅಂತ ಹೇಳ್ತಾನೆ. ಆಗ ಕೃಷ್ಣಗಿರಿ ರಾಘವೇಂದ್ರ ರಾಯರಿಗೆ ಆದ ಆನಂದ ತುಂಬ ಹೇಳತಿರೋದು. ಅಂತಹ ವಿನಯಶೀಲ ಗುಣವನ್ನು ಹೊಂದಿರುವಂತಹ ವ್ಯಕ್ತಿ ಯಾರೆಂದು ಗೊತ್ತಾಗಲಿಲ್ಲವೇ? ಯಾರು ಹೇಳಿ ನೋಡೋಣ ವಿದ್ಯಾರ್ಥಿಗಳೇ? ಅವರೇ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು 2 ಕರ್ಮತಂತ್ರಗಳನ್ನು ಜಗತ್ತಿಗೆ ಹೇಳಿಕೊಡ್ತಾರೆ. ದುಡಿ ಇಲ್ಲವೇ ಮಡಿ, ಕೈಗಾರೀಕರಣ ಇಲ್ಲವೇ ವಿನಾಶ ಎಂದು 2 ಕರ್ಮ ತಂತ್ರಗಳನ್ನು ಜಗತ್ತಿಗೆ ಸಾರ್ತಾರೆ. ಅದೇ ರೀತಿ ಇವರ ಸಾಧನೆಗಳನ್ನು ನೋಡೋದಾದರೆ, ಇವರು ಮೈಸೂರು ದಿವಾನರಾದಂತಹ ಸಂದರ್ಭದಲ್ಲಿ KRS ಡ್ಯಾಮನ್ನು ಕಟ್ಟಿಸ್ತಾರೆ. ಭದ್ರಾವತಿ ಕಬ್ಬಿಣ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. ಮೈಸೂರು ಕಾಗದ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. ಜೋಗ ಜಲವಿದ್ಯುತ್ ನಿರ್ಮಾತೃಗಳಿವರು. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿಸ್ತಾರೆ. ಹೋಟೆಲ್ ಉದ್ಯಮಕ್ಕೆ ಇವರು ಒಂದು ಸಹಾಯವನ್ನು ನೀಡ್ತಾರೆ. ಸಾರ್ವಜನಿಕ ಪುಸ್ತಕ ಭಂಡಾರವನ್ನು ತೆರೀತಾರೆ. ಅನೇಕ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯ, ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ, ಅದೇ ರೀತಿ ಭದ್ರಾವತಿ ರೈಲ್ವೆ ಯೋಜನೆ, ಭಟ್ಕಳ ಬಂದರು ಯೋಜನೆ, ಈ ಎಲ್ಲ ಸಾಧನೆಗಳನ್ನು ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿರ್ತಾರೆ ಮಕ್ಕಳೇ. ಅದೇ ರೀತಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಇವರಿಗೆ ಒಂದು ಹುಚ್ಚು ಇರುತ್ತೆ. ಯಾರು 10th ಕ್ಲಾಸಲ್ಲಿ ಫಸ್ಟ್ ಬರ್ತಾರೋ ಅವರಿಗೆ ಒಂದು 100 ರೂಪಾಯಿ ಬಹುಮಾನ ಕೊಡುವಂತಹ ವಾಡಿಕೆಯನ್ನು ಇಟ್ಕೊಂಡಿರ್ತಾರೆ ಮಕ್ಕಳೇ. ಅದೇ ರೀತಿ ಇವರ ಸೋದರ ಮೊಮ್ಮಗ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರ್ತಾನೆ SSLCನಲ್ಲಿ. ಇವರು ಸೋದರ ಮೊಮ್ಮನಿಗೆ ಹೇಳ್ತಾರೆ, ರಾತ್ರಿ 8 ಗಂಟೆಗೆ ಬಂದು ಊಟ ಮಾಡ್ಕೊಂಡೋಗಿ ಬಹುಮಾನ ಪಡೆದುಕೊಂಡು ಹೋಗಬೇಕು ಅಂಥೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸೋದರ ಮೊಮ್ಮಗನಿಗೆ ಹೇಳ್ತಾರೆ ಮಕ್ಕಳೇ. ಅದೇ ರೀತಿ ಇವನು ಆಯಿತು ಬರ್ತೀನಿ ಅಂತ ಹೇಳಿರ್ತಾನೆ. ಈ ಚಿಕ್ಕ ಹುಡುಗ 10ನೇ ಕ್ಲಾಸು ಪೇಟೆಯಲ್ಲಿ ಸುತ್ತಾಡ್ಕೊಂಡೋಗಿ ಒಂದು 3/4 ಗಂಟೆ ಲೇಟಾಗಿ ಅವ್ರ ಮನೆಗೆ ಹೋಗ್ತಾರೆ. ಈಗಾಗಲೇ ಅವರು ಊಟವನ್ನು ಮಾಡಿ ಇನ್ನೇನು ನಿದ್ದೆ ಹೋಗೋ ಪೊಸಿಷನ್ನಲ್ಲಿರ್ತಾರೆ. ಇವನು ಅವರ ಮನೆಗೆ ಹೋಗ್ತಾನೆ. ಆಮೇಲೆ ವಿಶ್ವೇಶ್ವರಯ್ಯನವರು ಊಟವನ್ನು ಕೊಟ್ಟು ತದನಂತರ ಒಂದು ಎನ್ವಲಪ್ ಕವರನ್ನು ಕೊಡ್ತಾರೆ. ಆಗ ಎನ್ವಲಪ್ ಕವರನ್ನು ಸೋದರ ಮೊಮ್ಮಗ ತಗೊಂಡು ಅದರಲ್ಲಿ ನೋಡ್ತಾನೆ, ಕೇವಲ 25 ರೂಪಾಯಿ ಮಾತ್ರ ಇರುತ್ತೆ. ಆಗ ಕೇಳ್ತಾನೆ, ತಾತ ಯಾಕೆ ನೀವು 25 ರೂಪಾಯಿ ಮಾತ್ರ ಕೊಟ್ಟಿದ್ದೀರಾ, ಇನ್ನು 75 ರೂಪಾಯಿ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ, ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊಮ್ಮಗನಿಗೆ ಹೇಳ್ತಾರೆ, ನೀನು 3/4 ಗಂಟೆ ತಡವಾಗಿ ಬಂದೆ, ಆದ್ದರಿಂದ 3/4 ಭಾಗ ಹಣ ಕಡಿಮೆ ಆಯಿತು ಅಂತ ಹೇಳ್ತಾರೆ ಮಕ್ಕಳೇ. ಇವರಿಗೆ ಸಮಯದ ಪ್ರಜ್ಞೆ ತುಂಬ ಜಾಸ್ತಿ. ಅದೇ ರೀತಿ ಇವರು 102 ವರ್ಷ ಬದುಕಿರ್ತಾರೆ ಮಕ್ಕಳೇ. ಇವರಿಗೆ 100 ವರ್ಷ ತುಂಬಿದಾಗ ಸೆಪ್ಟೆಂಬರ್ 15, 1960ರಂದು ಇವರಿಗೆ 100 ವರ್ಷ ತುಂಬಿರುತ್ತದೆ. ಆ ದಿನವನ್ನು ಇಂಜಿನಿಯರ್ಸ್ ಡೇ ಎಂಬುದಾಗಿ ಇಡೀ ವಿಶ್ವ ಆಚರಿಸಿಕೊಳ್ಳುತ್ತೆ ಮಕ್ಕಳೇ. ಇಂತಹ ಮಹಾನ್ ಕಾಯಕ ಯೋಗಿ ಸರ್ ಎಂ ವಿಶ್ವೇಶ್ವರಯ್ಯನವರು 1962 ಏಪ್ರಿಲ್ 14ರಂದು ಇಹಲೋಕವನ್ನು ತ್ಯಜಿಸ್ತಾರೆ ಮಕ್ಕಳೇ. ಇದು ಈ ಪಾಠದ ಸಂಪೂರ್ಣ
ಮಾಹಿತಿ ಮತ್ತು ಸಾರಾಂಶವಾಗಿದೆ ಮಕ್ಕಳು. Children, now I am going to explain in English. In the town of Muddenahalli, there was a boy named Vishu. There was no school in that town. So, Father Srinivasa Shastri relocated to Chikkaballapura for the studies of his children. Vishu attended secondary school. He had great devotion and reverence for the Guru. After completing secondary school, he completed his lower secondary examination and high school. It was on the occasion that his father, who was on a trip, died all of a sudden. The full responsibility of the house falls on him. There were mother, sister and brother in the house. Vishu is courageous. Interest in learning was not diminished. The next matriculation class, he had to go to Bangalore. He decided to handle both the house and the studies. His brother-in-law H. Ramaya, they are also poor family, yet he encouraged them to stay home and study. Vishu continued his education by sending his mother some money from home tuition. Vishu had no money to fill the high school final year metric exam. 55 kilometers from Bangalore, he walked to Chikkaballapuram till his home. Mother Venkatalakshmamma took care of the son who had come home. Knowing that his son had come for the exam fees, she hid the containers at the home and handed them over to a businessman. By the time he arrived at the school, it was the time the clerk refused to take exam fees. In that year, he passed the highest score in the whole of Mysore. He was educated at Central College, Bangalore. Even in the midst of money troubles, he ran high. The scholarship was also awarded. Next, practice of engineering at Vidyalaya, Pune. He was the first to pass from the entire Mumbai region. Vishu became an engineer. Once Krishnagiri Raghavendra Raya was walking at Chikkapete. Suddenly a carriage of horses stood beside him. I remember you, my pupil. I was studying in Chikkaballapura school, he said. Raghavendra Raya's happiness is inconceivable. Children, do you know who? They are Sir M. Vishveshwaraya, the proud son of our Kannada. Vishveshwaraya, the innocent boy of Muddenahalli, grew up in the same birth to show what other people could not achieve in the future. He taught the world the ritual of Dudi or Madi and industrialization or destruction. Known for his personal intelligence, perseverance, discipline and performance, Vishveshwaraya became the Diwan of the Mysore state. Kannambadi Katte, KRS, Bhadravati Iron Works, Mysore Paper Factory, Jog Hydroelectricity. His television vision led to the establishment of large banking industry known as the State Bank of Mysore, University of Mysore, establishment of Kannada Sahitya Sabha, incentives to open public book, helped the hotel industry, railway project, Bhatkala Harbour project, air project, Ganga project, Tungabhadra Dam project 1 and 2. He won hundreds of awards.
honorary doctorates from many universities, Roll of Council in Honours in London, Sir degree from the British government, Durga Prasad Gaitan Gold Medal from the Royal Asiatic Society of Bengal were all awarded. He was awarded by the Government of India as Bharata Ratna. Vishveshwaraya is heavily interested in children's education. Who are the children of their closest relatives? It was customary for those who passed the exam to be awarded 100 rupees. His brother-in-law had once passed the first rank. He came to dinner at 8 o'clock and invited him to go and have meal. But the boy arrived at the Bangalore downtown for the fun and 45 minutes late. By the time Vishveshwaraya had finished his meal, he told the boy to finish his meal and look at himself. The boy finished his meal and come to a grandpa's room. They gave him an envelope. The boy looks at the envelope, which is only 25 rupees. The boy was disappointed. Vishveshwaraya said, "You have come 45 minutes late, so 3/4 of money has been reduced. Remember, time is money." It became a lesson in the boy's life. Saryam Vishveshwaraya is pure and pure life. His temperament to make every work neat was no work without permutation. His intention is to pay the price of merit. Their theory is that the rich should be rewarded. He once travelled to Kanyakumari with his secretary. The secretary began to describe the beauty of it. Saryam, we let out a sign and leave you as a poet. He was obsessed with the hard work and misery of people's lives and wanted to bring the beauty of life to life. Children, the life of Vishveshwaraya is an ideal. His life is worth. He lived to be 102 years old. On September 15, 1960, 100 years had passed and the whole country celebrated their centenary. To commemorate the day, engineers celebrated September 15 as Engineers Day. On April 14, 1962, such a great spirit Kaya Yogi renowned the world. The whole of India became a reality. Children, I hope this chapter is clear to you. We will see in the next class. Bye bye.